ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲಪ ಜೋತಾರ. ಆತ್ಮೀಯರೇ, ಅರಬಾವಿ ಅಂದ ತಕ್ಷಣ ನಿಮಗೆ ಅಲ್ಲಿಯ ಅರಬಾವಿ ಕ್ಷೇತ್ರದ ನಿಜವಾಗಿಯೂ ನಾಯಕರಾಗಿ ಬೆಳೆದಿರುವಂಥ ಬಾಲ್ಚಂದ್ ಜಾರಕಿಹೊಳಿ ಕಣ್ಣೆದುರಿಗೆ ಬಂದು ನಿಲ್ತಾರೆ. 2028ರಲ್ಲಿ ಇವ್ರನ್ನ ಗೆಲ್ಲವ್ರು ಯಾರು ಅನ್ನೋದು ಅಲ್ಲಿ ಜನರ ಪ್ರಶ್ನೆ. ಯಾಕಂದರೆ ಯಾರಿದ್ದಾರೆ ಅವ್ರ ವಿರುದ್ಧ ಅಂತ. ವಿಶೇಷವಾಗಿ ಅವರ ಅಲ್ಲಿಯ ಜನರೊಂದಿಗೆ ಬೆರೆಯುವುದು, ಅಲ್ಲಿ ನಾವು ಜಾತಿ ಮೇಲ ಅದು ಇದು ವಾದ ಮಾಡ್ತೀವಿ. ಇಲ್ಲರಿ, ಜಾತಿ ಜನಸಂಖ್ಯೆ ಹೆಚ್ಚಿದ್ರೆ ಆಯ್ಕೆ ಆಗ್ತದೆ. ಅವ್ರು ಯಾವ ಜಾತಿ ಗೊತ್ತಿಲ್ವ ಯಾರು? ಎಷ್ಟು ಪಾಪ ಅವರು, ಎಷ್ಟು ಜನ ಅದಲ್ಲೇ ಆ ಭಾಗದಲ್ಲೇ. ಅಲ್ಲ ಮ್ಯಾಕ್ಸಿಮಮ್ ಯಾರಿದ್ದಾರಪ್ಪ ಅಂದ್ರೆ ಲಿಂಗಾಯತರು, ಕುರುಬರು, ಅದರ ಜೊತೆಗೆ ಉಪ್ಪಾರರು, ಅದ್ರ ಜೊತೆಗೆ ಇನ್ನುಳಿದ ಮುಸ್ಲಿಮ್ಸು, ಇವರು ಹೆಚ್ಚಿಗಿದ್ದಾರೆ. ಆ ಎಷ್ಟೇ ಸಮುದಾಯಕ್ಕೆ ಸಂಬಂಧಿಸಿದಂಥವರು ಇಲ್ಲಂದ್ರೂ ನಡೀತದೆ. ಆದರೂ ಆರಿಸಿ ಬರ್ತಾ ಇದ್ದಾರೆ. ಅವ್ರು ಹೇಳಿದ್ರು ಯಾರು ಗೆದ್ದು ನಿಲ್ತಾ ಇಲ್ಲ. ಬ್ಯಾಕ್ವರ್ಡ್ ಹೌದು. ಒಂದು ಕಾಲಕ್ಕೆ ಅವ್ರ ಹೆಸರು ಕೇಳ್ತಾ ಇತ್ತು. VL ಪಾಟೀಲ್ ಕಾಲಕ್ಕೆ ಅವ್ರ ನಂತರ ಅವ್ರ ಮಕ್ಕಳು ಯಾಕೋ ಏನೋ ಅಮರ್ ಶಿವ್ ಪಾಟೀಲ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ವಿವೇಕರಾವ್ ಇರ್ಬೋದು, ಯಾಕೋ ಏನೋ ಅಲ್ಲೇ ಅವರಿಗೆ ಚಲಾವಣೆ ನಾಣ್ಯ ಆಗಲಿಲ್ಲ. ವಸಂತರಾವ್ ಇದ್ರಾಗೂ ಆಗಲಿಲ್ಲ. VS ಕೋಜ್ರಿ ಅವ್ರ ವಿರುದ್ಧ ಅವ್ರು ಸೋಲ್ತಾನೂ ಇದ್ದರು. ಇದು ಒಂದು ಇತಿಹಾಸ. ಈಗ ಬಾಲ್ಚಂದ್ ಜಾರಕಿಹೊಳಿ ಕಳೆದ 2 ದಶಕದಿಂದ 3 ದಶಕದಿಂದ ಈ ಅರಬಾವಿ ಕ್ಷೇತ್ರದಲ್ಲಿ ನನಗೆ ವಿರೋಧಿ ಯಾರೂ ಇಲ್ಲಪ್ಪ ಅಂತ ಬೆಳೆದು ನಿಂತಿದ್ದಾರೆ. ಇವತ್ತು ಯಾರು ವಿರೋಧಿ ಇಲ್ಲ ಅನಿಸ್ತದೆ. 2028ರಲ್ಲಿ ಮತ್ತೊಮ್ಮೆ ಅವರು ಅಲ್ಲೇ ಏನಪ್ಪ ಅಂತ ನಮ್ಮ ಛಾಪ್ ಮೂಡಿಸ್ತಾರೆ ಅಂತ ಕಾರಣ ಅವ್ರು ಜನರೊಂದಿಗೆ ಬೆರಿತಾ ಇದ್ದಾರೆ. ನೋಡ್ತಾ ಇದ್ವಿ, ಒಂದು ವರದಿ ನೋಡ್ತಾ ಇದ್ವಿ. ಅವ್ರ ಬದಲಾಗಿ ಕಾಲುವೆ ನೀರಿನ ಸಲುವಾಗಿ ಎಲ್ಲರ ಜೊತೆ ಬೆರ್ತಾ ನೀವು ನಡಕ್ಕೆ ಯೂಸ್ ಮಾಡ್ಕೋಬೇಡ್ರಪ್ಪ, ಎಲ್ಲರಿಗೂ ಮುಟ್ಲಿ ಕೊನೆ ತನಕ ಅವ್ರು ಸಲಹೆ ಸೂಚನೆ ಭಾಳ ಒಳ್ಳೆಯವು ಇರ್ತಾವಲ್ರಿ. ಹೌದು, ಅವ್ರು ಎಂಟು ದೊಡ್ಡ ಕೆಟ್ಟ ಹೆಸರೇನಪ್ಪ ಅಂದ್ರೆ ಘನಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಹಾಳು ಮಾಡಿದರು, ಲಾಸ್ ಮಾಡಿದರು ಅನ್ನೊಂದು ಆರೋಪ ಅವ್ರ ವಿರೋಧಿಗಳು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಅದು ಕಣ್ಣಿ ಕಾಣೋ ಸತ್ಯನೂ ಹೌದು. ಇನ್ನೊಂದು ಕಡೆ ಅವರಿಲ್ಲ, ದುಡ್ಡು ಒಳ್ಳೆಯ ರೀತಿಯಿಂದ ಹುಟ್ಟಿಸ್ಕೊಳ್ತಾರೆ. ಹೌದು, ಹುಟ್ಟಿಸ್ಕೊಳ್ತಾರೆ. ಅಧಿಕಾರದಲ್ಲಿ ಅಂದರೆ ಯಾರಿಲ್ಲ, ಎಲ್ಲರೂ ಹುಟ್ಟಿಸ್ಕೊಳ್ತಾರೆ. ಇವರು ಮಾಡ್ತಾರೆ. ಸ್ವಲ್ಪ ಅಧಿಕಾರಕ್ಕೆ ಬಂದವರು ಸಹ ದುಡ್ಡು ಬೇಕಾದಷ್ಟು ಮಾಡ್ತಾ ಇರ್ತಾರೆ. ಅವ್ರಿಂದ ತಪ್ಪಲ್ಲ ಅಂತ ಇವತ್ತು ಜನ ಮಾತಾಡ್ತಾರೆ. ಇವತ್ತು ಬಾಲ್ಚಂದ್ ಜಾರಕಿಹೊಳಿ ಅವರಿಗೆ ಇವೆಲ್ಲ ನೆರೆಗಟ್ಟಿನಲ್ಲ, ಜನ ನಿಧಾನಕ್ಕೆ ಅವ್ರು ಜನನ ಮಾತಾಡ್ತಾರೆ ಈ ಮಾತನ್ನು. ಅಲ್ಲರಿ ಯಾರಿದ್ದಾರೆ ಅವರು ವಿರೋಧವಾಗಿ? ಗಡಾದವರಿದ್ದಾರೆ, ಒಳ್ಳೆಯ ಇನ್ಫಾರ್ಮೇಷನ್ ಆ್ಯಕ್ಟ್ ಕೆಲಸ ಮಾಡುವಂಥವ್ರು, ಜನರ ನೋವು ಸ್ಪಂದಿಸುವಂಥವ್ರು. ಅವರು ಯಾಕೋ ಏನೋ ಇತ್ತೀಚೆಗೆ ಇಲೆಕ್ಷನ್ ಸಮಯದಲ್ಲಿ ಬರ್ತಾರ, ನಂತರ ಎಲ್ಲೂ ಹೋಗಿಬಿಡ್ತಾರೆ ಅನ್ನುವಂಥ ಮಾತಲ್ಲಿ ಜನ ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆಗಿದ್ದವ್ರು ಸಹಿತ ಇದೆಲ್ಲ ದೂರ ಸರಿದಿದ್ದಾರೆ ಅನ್ನುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅವ್ರಿಗೊಂದೇನೋ ಬೇಜಾರಾಗಿರ್ಬೋದು, ಏನೋ ಪ್ರಾಮಾಣಿಕವಾಗಿ ಓಡಾಡಿದ್ರು ಮಾಡಿದ್ರು, ನಂಗೆ ಜನ ಬೆಂಬಲ ಸುಸ್ತಾ ಇಲ್ಲ ಅನ್ನೋಂಥ ನೋವು ಇರ್ಬೋದು. ಎಲ್ಲೋ ಒಂದು ಕಡೆ ಇಲ್ಲ ಅಂತಲ್ಲ, ಸಹಜದ. ಮತ್ತು ಅವ್ರು ಆರ್ಥಿಕವಾಗಿ ಬಲಿಷ್ಠರು ಅಲ್ಲ. ಯಾಕಂತಂದ್ರೆ ಇವತ್ತೇನಪ್ಪ ಅಂದ್ರೆ ಫಂಡಿಂಗ್ ಭಾಳ ಮುಖ್ಯ. ದುಡ್ಡು ಅದಿದ್ದರೆ ನೀವೆಲ್ಲ, ಅದಿಲ್ಲ ಅಂದರೆ ಏನೂ ಇಲ್ಲ. ಹೀಗಾಗಿ ಗಡಾದವರ ದೊಡ್ಡ ದೋಷ ಏನಪ್ಪ ಅಂದ್ರೆ ದುಡ್ಡಿಲ್ಲದು. ಇನ್ನು ಮತ್ತೆ ಯಾರು ಸರಿಗೆ ಹೇಳ್ತದೆ? ಈಗ ಹೇಳಿದ್ದು ನಿಮಗೆ ಹೆಂಗೆ